ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಇದು ಬಂಡೂರು ಟಗರು. ಇದು ಸೊ ಇದಕ್ಕೆ ವಯಸ್ಸು ಎಷ್ಟು ಮತ್ತೆ ಇದು ಯಾವ ಬ್ರೀಡಿಗೆ ಬರುತ್ತೆ ಮತ್ತೆ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು. ಹಾಗೆ ಇನ್ನೊಂದು ಮೈನ್ ಏನಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಕಮೆಂಟ್ ಹಾಕಿದ್ರು, ಹಾಗೆ ಮೆಸೇಜ್ ಕೂಡ ಮಾಡಿದ್ರು. ಈಗೆಲ್ಲ ಬ್ಲಡ್ ಲೈನ್ ಅಂತಾರೆ, ಸೊ ಅದು ಏನು ಅಂತ ತಿಳಿಸ್ಕೊಡಿ ಅಂತ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಬಂಡೂರು ಕುರಿಗಳು ಯಾವ್ದಾದ್ರು ಬೇಕು ಅಂದ್ರೆ ನಮ್ಮ ಚಾನಲ್ ಆಲ್ರೆಡಿ ತುಂಬಾ ವಿಡಿಯೋಗಳಿದ್ದಾವೆ, ಸೊ ಅದನ್ನೆಲ್ಲ ನೋಡಿ. ಒಳ್ಳೆ ಪ್ಯೂರ್ ಬ್ರೀಡ್ಗಳು ಮರಿ ಸಿಗುತ್ತೆ. ಸೊ ಈಗ ನೋಡ್ಬೋದು ಈ ಮರಿ ಇದೆ, ಮತ್ತೆ ಇಲ್ಲಿ ಹಿಂದೆ ಒಂದಿದೆ, ಇಲ್ಲೊಂದಿದೆ. ಮೂರು ಕೂಡ ಡಿಫ್ರೆಂಟ್ ಬ್ಲಡ್ ಲೈನ್. ಸೊ ಯಾವುದು ಕೂಡ ಒಂದೇ ಇಲ್ಲ. ಇದು ಮತ್ತೆ ಇದು ಸ್ವಲ್ಪ ಸಿಮಿಲರ್ ಬರುತ್ತೆ, ಹಿಂದೆ ಇರುವಂತದ್ದು ಡಿಫ್ರೆಂಟ್ ಬರುತ್ತದು. ಸೊ ನೋಡ್ಬೋದು ಈಗ ಈ ಮರಿನ, ಇದಕ್ಕೆ ಗಿಣಿಮುಖ ತರ ಬರುತ್ತೆ ಇದು. ಸೊ ಸುಮಾರು ಮರಿಗಳಿಗೆ ರೋಮನ್ ನೋಸ್ ತರ ಬರುತ್ತೆ, ಇದು ಗಿಣಿಮುಖ ತರ ಬರುತ್ತೆ. ನೋಡ್ಬೋದು ಈ ಕಡೆಯಿಂದ ಸ್ವಲ್ಪ ಚಿಕ್ಕದಾಗಿ ಗುಂಡಕ್ಕೆ ಬರುತ್ತೆ ಇದು. ಸೊ ಇದು ಒಂದು ಬ್ಲಡ್ ಲೈನ್, ಅಂದ್ರೆ ಅವರವರು ಹೇಗೆ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಹಾಗೆ. ಬ್ಲಡ್ ಲೈನ್ ಅಂದ್ರೆ ಏನೂ ಇಲ್ಲ. ಈಗ ಯಾವುದೇ ಬೇರೆ ನಾಟಿ ಕುರಿ ಅಥವಾ ಈ ಕೆಂಗುರಿ ಈ ತರದ್ರ ಜೊತೆ ಮಿಕ್ಸ್ ಆಗದೇನೆ ಪ್ಯೂರ್ ಬ್ರೀಡ್ ಮೇಂಟೈನ್ ಮಾಡಿರ್ತಾರೆ. ಸೊ ಆ ಪ್ಯೂರ್ ಬ್ರೀಡ್ ಮೇಂಟೈನ್ ಮಾಡಿರುವಂತದ್ದೇ ಬ್ಲಡ್ ಲೈನ್. ಅದು ಬಿಟ್ಟು ಬೇರೆ ಏನಿಲ್ಲ ಬ್ಲಡ್ ಲೈನ್ ಅಂದ್ರೆ. ಸೊ ಅದು ಪ್ಯೂರ್ ಇರುತ್ತೆ. ಸೊ ಇವಾಗ ಅದನ್ನ ಚೆಕ್ ಮಾಡಿಸಿದ್ರು ಕೂಡ ಡಾಕ್ಟರ್ ಹತ್ರ ಅದು 100% ಪ್ಯೂರ್ ಬರುತ್ತೆ. ಅದೇ ಪ್ಯೂರ್ ಬ್ಲಡ್ ಲೈನ್ ಅಂದ್ರೆ. ಸೊ ಈ ಮರಿ ನೋಡ್ಬೋದು ಈಗ, ಇದು ಪ್ಯೂರ್ ಬಂಡೂರು. ಇದು ಹುಚ್ಚುಕುರಿಗೆ ಬರುತ್ತಿದ್ದು, ಹುಚ್ಚುಕುರಿಗೆ ನೋಡೋದು ವೈಟ್ ಫೇಸ್ ಇದೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಹುಚ್ಚುಕುರಿ ಎಲ್ಲದಕ್ಕೂ ಕೂಡ ಕಣ್ಸುತ್ತ ಬ್ರೌನ್ ಬರುತ್ತೆ. ಹಾಗೆ ನೋಡ್ಬೋದು ಎದೆ ಭುಜ ಅಗಲ ಬರುತ್ತೆ, ಮತ್ತೆ ಸೈಜ್ ಬರುತ್ತೆ ಇದು ಮರಿ. ಈಗ ಆಲ್ರೆಡಿ ನೋಡ್ಬೋದು ಇಲ್ಲಿ ಎಷ್ಟು ದಪ್ಪ ಇದೆ ಅಂತ. ಸೊ ಈಗ್ಲೇನೆ ಒಂದು 35 kg ಮೇಲ್ ಬರುತ್ತೆ ಇದು ಲೈವ್ ವೆಯ್ಟ್, 7 to 8 months. ಹಾಗೆ ಎದೆ ಭುಜ ನೋಡ್ಬೋದು ಎಷ್ಟು ಅಗಲ ಇದೆ ಅಂತ, ಹೆಚ್ಚು ಕಡಿಮೆ 1 ಅಡಿ ಅಗಲ ಬರುತ್ತೆ. ಹಾಗೆ ಕಾಲು ಕೂದಲು ನೋಡ್ಬೋದು ಎಷ್ಟಿದೆ ಅಂತ, ತುಂಬಾ ಕೂದಲು ಬರುತ್ತೆ ಇಲ್ಲಿ. ಸೊ ಹಾಗೆ ಯಾರಿಗಾದ್ರೂ ಬಂಡೂರು ಟಗರುಗಳು ಬಿತ್ತನೆಗೆ ಬೇಕು, ಮೀನ್ಸ್ ಒಳ್ಳೆ ಬ್ಲಡ್ ಲೈನ್ ಇರುವಂತ ಅಂದ್ರೆ, ಸೊ ನೋಡ್ಬೋದು 3 ಇದಾವೆ. ಇದು 4.5 month ಇದು. ಸೊ ಈಗ ಇನ್ನ ಇದು ಬ್ರೀಡಿಂಗ್ ಆಗಲ್ಲ, ಯಾರಾದ್ರೂ ತಗೋಕ್ ಸಾಕ್ತಿವಿ ನಾವು, ಫ್ಯೂಚರ್ ಬ್ರೀಡಿಂಗ್ ಬೇಕು ಅಂದ್ರೆ ಇದನ್ನ ತಗೊಳ್ಬೋದು, ಅಥವಾ ಇದು ಬೇಕು ಅಂದ್ರೆ ತಗೋಬಹುದು. ಇದು 7 to 8 months. ಸೊ ಇದು ಕೂಡ ತುಂಬಾ ಒಳ್ಳೆ ಬ್ಲಡ್ ಲೈನ್. ಹಾಗೆ ಅಲ್ಲೊಂದಿದೆ, ಅದು ನೋಡ್ಬೋದು, ಅದು 10 to 11 months ಆಗಿದೆ. ಈಗಿನ ಒಂದು ಮಂತ್ಗೆ ಅದು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಸೊ ಆಲ್ರೆಡಿ ರೆಡಿ ಇದೆ ಅದು. ಸೊ ಅದು ಕೂಡ ಒಳ್ಳೆ ಬ್ಲಡ್ ಲೈನ್, ಎಲ್ಲ ಕೂಡ ಡಿಫ್ರೆಂಟ್ ಬ್ಲಡ್ ಲೈನ್. ಸೊ ಇನ್ ಬ್ರೀಡಿಂಗ್ ಯಾವುದೂ ಇಲ್ಲ, ಅದು ಬೇರೆ ಕಡೆ ತಂದಿರುವಂಥದ್ದು, ಮೈಸೂರು ಸೈಡಿಂದ. ಇದನ್ನ ದುಗ್ನಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಇಲ್ಲಿಂದ ತಂದಿರುವಂಥದ್ದು. ಇದು 4.25 ತಿಂಗಳು ಮರಿ. ಸೊ ಇದು ಮದ್ದೂರು ಹತ್ರ ತಂದಿರುವಂಥದ್ದು. ಸೊ ಎಲ್ಲ ಕೂಡ ಡಿಫ್ರೆಂಟ್ ಲೊಕೇಶನ್ ಇಂದ ತಂದಿರೋದು. ಸೊ ಯಾವುದು ಕೂಡ ಇನ್ ಬ್ರೀಡಿಂಗ್ ಅಂತ ಆಗಲ್ಲ, ಒಳ್ಳೆ ಬ್ಲಡ್ ಲೈನ್ ಇರುವಂಥದ್ದು. ಯಾರಾದರೂ ಬೇಕು ಅಂದರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಬಟ್ ಒಳ್ಳೆ ಬ್ಲಡ್ ಲೈನ್ ಇವೆ ಇದು. ಸೊ ನೋಡ್ಬೋದು ಮರಿ, ನೀವೇ ನೋಡ್ಬೋದು, ಎಲ್ಲ ಫುಲ್ ಕ್ವಾಲಿಟಿ ಸೂಪರ್ ಆಗಿದೆ. ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದ್ದಾವೆ ಅಂತ. ನೋಡ್ಬೋದು ಕೊರಳ್ಮಲೆ ಇದೆ, ವೈಟ್ ಫೇಸ್ ಇದೆ. ಸೊ ಏನೇನು ಬೇಕೋ ಇದಕ್ಕೆ ಬ್ರೀಡಿಂಗ್ ಟಗರ್ಗೆ ಕಂಪ್ಲೀಟ್ ಇದೆ, ಒಂದು ಪಾಯಿಂಟ್ ಕೂಡ ಇಲ್ಲ ಅನ್ನಂಗಿಲ್ಲ, 100% ಪ್ಯೂರ್. ಸೊ ಯಾರಾದ್ರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಸೊ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲ ಟಗರುಗಳು ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಎಲ್ಲಾದ್ರ ಬಗ್ಗೆನೂ. ಹಾಗೆ ಇದಕ್ಕೆ ಕೊರಳ್ಮಲೆ ಇಲ್ಲ ಅಂತ ಕೂಡ ನಡೆಯುತ್ತೆ, ಬಟ್ ಇದ್ರೆ ಒಳ್ಳೇದು. ಸೊ ಹಾಗೆ ನೋಡ್ಬೋದು ಈ ಮರಿ ಈಗಿನ್ನ 7 to 8 months ಲೆಂತ್ ನೋಡ್ಬೋದು. ಹಾಗೆ ಹೈಟ್ ನೋಡ್ಬೋದು, ಇಲ್ಲಿ 1/2 feet ಕೂಡ ಬರಲ್ಲ. ಸೊ ತುಂಬಾ ಒಳ್ಳೆ ಬ್ಲಡ್ ಲೈನ್ ಅಂದ್ರೆ ಏನಿಲ್ಲ, ಪ್ಯೂರಿಟಿ ಮೇಂಟೈನ್ ಮಾಡೋದು ಅಷ್ಟೇ ಬ್ಲಡ್ ಲೈನ್ ಅದೇ. ಸೊ ನೋಡ್ಬೋದು ಇದು ಸ್ವಲ್ಪ ಉದ್ದ ಬರಲ್ಲ, ಚಿಕ್ಕದಾಗಿ ಗುಂಡದ್ ಬರುತ್ತೆ. ಸೊ ಇದು ಕೂಡ ಒಬ್ಬೊಬ್ರು ಯಾವ ತರ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಅದು. ಸೊ ಒಂದೊಂದಕ್ಕೆ ಇಲ್ಲಿ ಇನ್ನೂ ರೋಮನ್ ನೋಸ್ ತರ ಈ ತರ ಬರುತ್ತೆ. ಸೊ ಅವ್ರ ಯಾವ ತರ ಅವರ ಟಗರುಗಳು ಮತ್ತೆ ಕುರಿಗಳು. ಸೊ ಈಗ ಮಂಡ್ಯ ಸೈಡಲ್ಲೆಲ್ಲ ನೋಡಿದ್ರೆ ಅಲ್ಲಿ ಬೇರೆ ತರ ಇರುತ್ತೆ, ಇದು ಮದ್ದೂರು ಸೈಡ್ದು. ಸೊ ಹಾಗೆ ಅವ್ರು ಹೇಗೆ ಫಾಲೋ ಮಾಡಿರ್ತಾರೋ ಅದೇ ಬ್ಲಡ್ ಲೈನ್ ಅಂದ್ರೆ, ಬೇರೆ ಏನಿಲ್ಲ ಅದ್ರಲ್ಲಿ. ಸೊ ಹಾಗೆ ನೋಡ್ಬೋದು ಮರಿ, ಇದು ನೆಕ್ಸ್ಟ್ ಇನ್ನೊಂದು 4 monthsಗೆ ಬ್ರೀಡಿಂಗ್ ಆಗುತ್ತೆ, 4 to 5 months. ಸೊ ಈಗ ಆಲ್ರೆಡಿ 7 months ಅಂದ್ರೆ ಇನ್ನೊಂದು 4 months ಅಂದ್ರೆ 11 months ಆಗುತ್ತೆ, ಆರಾಮ್ಸೆ ಬ್ರೀಡ್ ಮಾಡ್ಬೋದು. ಸೊ ಇದಕ್ಕೆ ಇವ್ರು ಕೊಟ್ಟಿರುವಂತ ಪ್ರೈಸ್ 68,000. ಸೊ ಟಾಪ್ ಕ್ವಾಲಿಟಿ ಇರೋದ್ರಿಂದ 68,000 ನೋಡ್ಬೋದು. ಈಗ 1 ಲಕ್ಷ 1.5 ಲಕ್ಷ ಅಂತ ಹೇಳ್ತಾರೆ, ಅವೆಲ್ಲ ಏನಿದ್ರು ಆಲ್ರೆಡಿ ಬ್ರೀಡಿಂಗ್ ಆಗಿ ಮರಿಗಳು ಹುಟ್ಟಿರ್ಬೇಕು. ಸೊ ಅಲ್ಲಿ ಟಾಪ್ ಕ್ವಾಲಿಟಿ ಮರಿಗಳು ಹುಟ್ಟಿದ್ರೆ ಅವಾಗ 1 ಲಕ್ಷ 1.5 ಲಕ್ಷ 2 ಲಕ್ಷ ಕೂಡ ಆಗುತ್ತೆ. ಈ ತರ ಮರಿಗಳೆಲ್ಲ ಒಂದು 70,000 ಒಳಗೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 70,000-75,000, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ನೋಡ್ಬೋದು ಈಗ ನೀವೇ, ತುಂಬಾ ಚೆನ್ನಾಗಿದೆ, ಒಳ್ಳೆ ಬ್ಲಡ್ ಲೈನ್ ಇರುವಂತ ಮರಿ. ನೆಕ್ಸ್ಟ್ ಪಕ್ಕಾ ಮರಿಗಳು ಉಡ್ಲೇಬೇಕು. ಸೊ ಇದನ್ನ ತರಬೇಕಿದ್ರು ಕೂಡ ಇದ್ರ ಅಪ್ಪ ಅಮ್ಮ ಎರಡನ್ನೂ ಕೂಡ ನೋಡಿನೇ ತಂದಿರುವಂಥದ್ದು. ಸೊ ಸುಮ್ಮನೆ ಎಲ್ಲ 70,000-80,000 ದುಡ್ಡು ಕೊಡೋಕ್ಕಾಗಲ್ಲ.
ಸೊ ಹಾಗೆ ನೋಡ್ಬೋದು ಇನ್ನೊಂದು ಮರಿ ಇದೆ, ಅದನ್ನು ತೋರಿಸ್ತೀನಿ. ಅದ್ರ ಫೇಸ್ ಸ್ಟ್ರಕ್ಚರ್ ಹೇಗಿದೆ, ಬಾಡಿ ಸ್ಟ್ರಕ್ಚರು. ಸೊ ಹಾಗೆ ಈ ಮರಿ ನೋಡ್ಬೋದು, ಇದು ಬೇರೆ ಬ್ಲಡ್ ಲೈನ್ ಇದು. ಸೊ ನೋಡ್ಬೋದು ಇಲ್ಲಿ ಉಬ್ಬಿದೆ, ಇದಿನ್ನ 4.5 ಮಂತ್ಸ್ ಮರಿ. ಸೊ ನೋಡ್ಬೋದು ಇದಕ್ಕೆ ಉದ್ದ ಇದೆ ಮುಖ, ಹಾಗೆ ಇದು ಸ್ವಲ್ಪ ಉಬ್ಬ ಇರುತ್ತೆ. ಹಾಗೆ ನೋಡ್ಬೋದು ಇದು ಎದೆ ಭುಜ, ಹಾಗೆ ಲೆಂತ್ ಎಲ್ಲ ನೋಡ್ಬೋದು. ಸೊ ಇದಕ್ಕೂ ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಕಾಣುತ್ತೆ. ಸೊ ಹೊಸ್ದಾಗಿ ಕುರಿಗಳು ಸಾಕೋರ್ಗೆ ಡಿಫ್ರೆನ್ಸ್ ಕಾಣಲ್ಲ, ಬಟ್ ಈ ಕುರಿಗಳ ಫೀಲ್ಡ್ ಅಲ್ಲಿ ಇರೋಂಥವ್ರಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಮಳವಳ್ಳಿ ದುಗ್ನಳ್ಳಿ ಸೈಡ್, ಇದು ಮಳವಳ್ಳಿ ಹತ್ರ ದುಗ್ನಳ್ಳಿ ಇದೆ, ಬಂಡೂರು ಅನ್ನೋ ಊರು ಇದೆಯಲ್ಲ ಅದ್ರ ಪಕ್ಕದೂರು, ಅಲ್ಲಿ ಬ್ಲಡ್ ಲೈನ್ ಇದು. ಸೊ ಇದು ಮದ್ದೂರ್ ಹತ್ರದ್ದು. ಸೊ ನೋಡ್ಬೋದು ನೀವೇ ಈ ತರ ರೋಮನ್ ನೋಸ್ ಇದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಇದು ಜಾಸ್ತಿ ಲೈಕ್ ಮಾಡ್ತಾರೆ. ಸೊ ನೋಡ್ಬೋದು ಇದು ಈಗಿನ 4.5 ಮಂತ್ಸ್, ಇದ್ರ ಸೈಜ್ ನೋಡ್ಬೋದು. ಹಾಗೆ ಇದು ಒಂದು 7.5 to 8 ಮಂತ್. ಸೊ ಗ್ರೋತ್ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಬ್ಲಡ್ ಲೈನ್ ಮೇನ್. ಹಾಗೆ ಅದರ ಅಪ್ಪ ಅಮ್ಮನ್ ನೋಡ್ಬೇಕು. ಸೊ ನೋಡ್ಬೋದು ಈಗ ಇದು ಅದು 3 ಕೂಡ ತಂದಿರುವಂತದ್ದು ಅದರ ಅಪ್ಪ ಅಮ್ಮನ್ ನೋಡಿನೇ. ಅದು ಆಲ್ರೆಡಿ ಅದೊಂದು 10.5 ಮಂತ್ ಆಗಿದೆ. ನೋಡ್ಬೋದು ಯಾವ ಸೈಜ್ ಬಂದಿದೆ ಅಂತ. ಸೊ ಅದು ಕೂಡ ಉಚ್ಚುಕುರಿ, ಇದು ಉಚ್ಚುಕುರಿನೇ, 3 ಕೂಡ ಒಂದೇ ಇದಕ್ಕೆ ಬರುತ್ತೆ ಬಂಡೂರಲ್ಲಿ. ಸೊ ನೀವು ಕಾಲ್ ನೋಡ್ರೆ ಗೊತ್ತಾಗುತ್ತೆ, 1/2 ಫೀಟ್ ಕೂಡ ಇಲ್ಲ, 4 ಬೆರಳು ಉದ್ದ ಇದೆ. ಸೊ ಇದೇ ಪ್ಯೂರಿಟಿ ಅನ್ನೋದು. ಸೊ ಈ ತರ ನೋಡಿ ತರಬೇಕು. ಹಾಗೆ ಇನ್ನೂ ಕುಳ್ಳ ಬರ್ತವೆ, ಅದು ಬೇರೆ ಬ್ಲಡ್ ಲೈನ್, ಅಂದ್ರೆ ಅವರು ಆತರ ಮೇಂಟೈನ್ ಮಾಡಿರ್ತಾರೆ, ಫುಲ್ ಕುಳ್ಳಕ್ಕಿರುವಂತದ್ದೇ. ನೋಡೋದು ಮರಿ ಇದು 2 ಸೈಡು ಬ್ರೌನ್ ಇದೆ, ಈ ಕಡೆ. ಸೊ ಇದು ಉಚ್ಚುಕುರಿಲೇನೆ ಜಾಸ್ತಿ ಈ ತರ ಕಣ್ಸುತ್ತ ಬ್ರೌನ್ ಬರುವಂತದ್ದು, ಮತ್ತೆ ಕೂದಲು ಇಷ್ಟು ದಪ್ಪ ಬರುವಂತದ್ದು. ಸೊ ಹಾಗೆ ಲೆಂತ್ ವೈಸ್ ನೋಡಿದ್ರೆ ಇದು ಇನ್ನ 4.5 ಮಂತ್. ನೋಡೋದು ಎಷ್ಟು ಲೆಂತ್ ಇದೆ ಅಂತ. ಇನ್ನ ಇದು 1 ಇಯರ್ ಬರೋಷ್ಟರಲ್ಲಿ ಇಷ್ಟು ಲೆಂತ್ ಬರುತ್ತೆ, ತುಂಬಾ ಲೆಂತ್ ಇರುತ್ತೆ. ಬಟ್ ಇದು ಹೈಟ್ ಇಷ್ಟೇ ಬರೋದು. ಸೊ ತುಂಬಾ ಜನ ಕಮೆಂಟ್ ಆಗ್ತಾರೆ ಇನ್ನು ಹೈಟ್ ಬೆಳೆಯುತ್ತಾ ಅಂತ. ಹೈಟ್ ಇಷ್ಟೇ, ಹೈಟ್ ಇದು ಮ್ಯಾಕ್ಸಿಮಮ್ ಇಷ್ಟೇನೆ, ಬೆಳೆದ್ರೆ ಇನ್ನೊಂದು ಇಂಚ್ ಬೆಳಿಬೋದು ಇಷ್ಟು. ಸೊ ಈಗ ನೋಡ್ಬೋದು ಇಲ್ಲಿಂದ ಇಲ್ಲಿಗೆ ಅಂದ್ರೆ 1.5 ಫೀಟ್ ಬರ್ಬೋದು ಮ್ಯಾಕ್ಸಿಮಮ್. ಬಟ್ ಲೆಂತ್ ವೈಸ್ ಲೆಂತ್ ಬರುತ್ತೆ, ಮತ್ತೆ ಈ ತರ ಅಗ್ಲ ಆಗುತ್ತೆ, ಸೈಜ್ ಬರುತ್ತೆ. ಇದು ಗಿಡ್ಡ ತಳಿ, ಇಡೀ ವರ್ಲ್ಡ್ ಅಲ್ಲೇ ಇದರಷ್ಟು ಟೇಸ್ಟಿ ಮಟನ್ ಯಾವುದೂ ಇಲ್ಲ. ಹಾಗೆ ಕ್ಯೂಟ್ ಆಗಿರುವಂಥದ್ದು ಕೂಡ ಇದೇ ಕುರಿ. ಸೊ ಇದು ದುಬೈಗೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಅಷ್ಟು ಟೇಸ್ಟ್ ಇರುವಂತ ಮಟನ್ ಇದು. ಇದನ್ ಬಿಟ್ಟು ಇನ್ಯಾವುದು ಕೂಡ ಟೇಸ್ಟ್ ಬರಲ್ಲ. ಹೇಳ್ತಾರಲ್ಲ ಬನ್ನೂರು ಅಂತಾರೆ, ಬನ್ನೂರಲ್ಲ, ಇದು ಬಂಡೂರು. ಸೊ ಬಂಡೂರು ಅಂತ ಊರೇ ಇದೆ, ಇದು ಫಸ್ಟ್ ಅಲ್ಲೇ ಅಭಿವೃದ್ಧಿ ಆಗಿದ್ದು, ಹಂಗಾಗಿ ಬಂಡೂರು ಅಂತಾನೆ ಊರ ಹೆಸರು ಇಟ್ಟಿದ್ದಾರೆ. ಸೊ ಈಗ ಅಲ್ಲಿಂದ ನೆಕ್ಸ್ಟ್ ಇದಕ್ಕೆ ಹೋಗಿದೆ, ಅದು ಅಲ್ಲಿ ತಳಿ ಸಂವರ್ಧನಾ ಕೇಂದ್ರ ಅಂತ ಕೂಡ ಇತ್ತು, ಅದನ್ನ ಈಗ ದನಗೂರು ಅಂತ ಇದೆ, ಅಲ್ಲಿಗೆ ಅದನ್ನ ಶಿಫ್ಟ್ ಕೂಡ ಮಾಡಿದ್ದಾರೆ ಜಾಗದ ಪ್ರಾಬ್ಲಮ್ ಇಂದ. ಬಟ್ ಇದು ಮೇನ್ ಬಂಡೂರು ಊರ್ದೆ. ಸೊ ನೋಡ್ಬೋದು ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ. ಸೊ ಇದಕ್ಕೆ ಹೇಳೋದು ಬಂಡೂರು ಕುರಿ ಅಂತ. ಇವನ್ ಸಾಕಿದ್ರೆ ಬೇಜಾರಾಗಲ್ಲ, ನಮ್ಮ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಬಟ್ ನಾಟಿ ಕುರಿಗಳೆಲ್ಲ ಈ ತರ ಬಿಟ್ರೆ ನಿಲ್ಲಲ್ಲ. ಸೊ ಅದು ಬಿಟ್ಟ ತಕ್ಷಣ ನೋಡಿರ್ತೀರ ಎಲ್ಲ ಓಡೋಗ್ಬಿಡುತ್ತೆ. ಹಾಗೆ ಈ ತರ ಮರಿಗಳು ತಗೊಳ್ಬೇಕು ಅಂದ್ರೆ ನೀವು ರೈತರ ಹತ್ರ ತಗೊಳ್ಳೋದೇ ಬೆಟರ್, ಯಾಕೆಂದ್ರೆ ಅದ್ರ ಅಪ್ಪ ಅಮ್ಮ ಎಲ್ಲರೂ ನೋಡ್ಬೋದು. ಸೊ ಇವನ್ ಕೂಡ ಅದ್ರ ಅಪ್ಪ ಅಮ್ಮ ನೋಡೇ ತಂದಿರೋದು, ಅದನ್ನ ತಂದಿರೋದು ಅಪ್ಪ ಅಮ್ಮನ ನೋಡೇನೆ. ಇದನ್ನು ಸೇಮ್ ಅದೇ ತರ, ಇದು ಕೂಡ ಇದ್ರ ಅಪ್ಪ ಅಮ್ಮ ಪ್ರೆಸೆಂಟ್ ಅವ್ರ ಹತ್ರನೇ ಇದೆ. ಸೊ ಎಲ್ಲ ಕೂಡ ಅದ್ರ ಅಪ್ಪ ಅಮ್ಮ ನೋಡಿರೋದಕ್ಕೆ 60,000 70,000 ಈ ತರ ಬಂಡವಾಳ ಹಾಕೋದು. ಸೊ ಈಗ ಸಂತೆಗಳಲ್ಲೂ ಸಿಗುತ್ತೆ, ಬಟ್ ಅವು ಗ್ಯಾರಂಟಿ. ಸೊ ಈ ತರ ಮರಿ ಕೂದಲಿರುತ್ತೆ, ಬಟ್ ಬೆಳೀತಾ ಈಗ 7 ಮಂತ್ಸ್ 8 ಮಂತ್ಸ್ ಬರ್ತಾಗೇನೆ ಎಲ್ಲ ಉದುರೋಗ್ಬಿಡುತ್ತೆ. ಸೊ ಅದೆಲ್ಲ ಗ್ಯಾರಂಟಿ ಇರಲ್ಲ. ಈಗ ನೋಡ್ಬೋದು ಇದ್ರ ಅಪ್ಪ ಅಮ್ಮ ನೋಡಿ ತಂದಿದೀವಿ. ಫ್ಯೂಚರ್ಲಿ ಇದು ಪಕ್ಕ 100% ಪ್ಯೂರ್ ಬಂಡೂರು ಆಗಲೇಬೇಕಿದು. ಸೊ ಹಾಗಾಗಿ ಎಲ್ಲರೂ ರೈತರ ಹತ್ರ ತಗೊಳ್ಳಿ. ಸೊ ಆ ರೈತರುಗಳೇ ಕುರಿಗಳನ್ನ ಉಳಿಸ್ತಿರೋದು. ಸೊ ಈಗ ನೀವು ಅವ್ರ ಹತ್ರ ಹೋಗಿ ಮರಿ ತಗೊಂಡ್ರೆ ಅವ್ರು ಇನ್ನೂ 1-2 ಕುರಿ ಜಾಸ್ತಿ ಸಾಕ್ತಾರೆ. ಸೊ ಹಾಗಾಗಿ ಇದು ತಳಿ ಅಭಿವೃದ್ಧಿ ಆಗುತ್ತೆ. ನೀವು ರೈತರ ಹತ್ರ ಹೋಗಿ ತಗೊಳ್ಳಿಲ್ಲ ಅಂದ್ರೆ, ಎಲ್ಲ ಸಂತೆಯವ್ರ ಹತ್ರ ಹೋಗಿ ತಗೊಂಡ್ರೆ, ಅವ್ರ ಹತ್ರ ಹೋಗಿ ಯಾರು ತಗೊಳ್ದಿದ್ದಾಗ ಅದನ್ನ ಕಟಿಂಗ್ ಸೇಲ್ ಮಾಡ್ಬಿಡ್ತಾರೆ, ಬಿಕಾಸ್ ಅವ್ರಿಗೆ ದುಡ್ಡು ಬೇಕಿರುತ್ತೆ. ಆಗ ಇದ್ರದ್ದು ತಳಿ ಕೂಡ ಕಡಿಮೆ ಆಗ್ಬಿಡುತ್ತೆ, ನಶಿಸೋಗುತ್ತೆ. ಸೊ ಹಂಗಾಗಿ ಎಲ್ಲರೂ ಕೂಡ ರೈತರ ಹತ್ರ ತಗೊಳ್ಳಿ, 1-2 ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು. ಸೊ ನೋಡ್ಬೋದು ಈಗ ಇದು 68,000. ಸಂತೆಲಿ ಇದೇ ಥರ ಸ್ವಲ್ಪ ನೀಟಾಗಿ ತೊಳೆದು ಶೋ ಮಾಡಿ 40,000 ಕೊಡ್ತಾರೆ. ಬಟ್ ಅದು ಕ್ವಾಲಿಟಿ ಇರಲ್ಲ. ಇದು ನೋಡ್ಬೋದು, ಇದು ಕ್ವಾಲಿಟಿ ಇದೆ. ಮುಂದೆ ಒಂದಿನ ಮಾರ್ತೀನಿ ಅಂದರೆ 1,00,000 ಮೇಲೆ ಹೋಗುತ್ತೆ ಇದು. ಸೊ ಇದು ನೋಡ್ಬೋದು, ಇದು ಮರಿನೇ 40,000 ಕೊಟ್ಟಿದ್ದಾರೆ 3 ಮಂತ್ಸ್ ಮರಿಗೆ. ಈಗ ಇದು 4.5 ಮಂತ್. ಈಗ ಆಲ್ರೆಡಿ 55,000 ಕೇಳ್ತಿದ್ದಾರೆ, ಬಟ್ ಇವರು ಕೊಡ್ತಾ ಇಲ್ಲ ಇದನ್ನ ಸಾಕ್ಬೇಕು ಅಂತ. ಸೊ ಇನ್ನು 1 ಇಯರ್ ಸಾಕ್ತಾರೆ ಇದನ್ನ. ಸೊ ಈಗ ಪ್ರೆಸೆಂಟ್ ಇದು 4 ತಿಂಗಳು, 1.5 ಮಂತ್ ಆಗೋವರೆಗೂ 1.5 ಇಯರ್ ಆಗೋವರೆಗೂ ಸಾಕಿ ಅದಾದ್ಮೇಲೆ ಸೇಲ್ ಮಾಡೋದು. ನೋಡ್ಬೋದು ಎಷ್ಟು ಫ್ರೆಂಡ್ಲಿ ಇದಾವೆ ಅಂತ. ಸೊ ಈ ಥರ ಇರಬೇಕು. ಇದಕ್ಕೆ ಹೇಳೋದು ಬಂಡೂರು ಕುರಿ ಎಲ್ಲರಿಗೂ ತುಂಬ ಬೇಗ ಇಷ್ಟ ಆಗ್ಬಿಡುತ್ತೆ. ನೋಡ್ಬೋದು ಇವತ್ತೇ ನಾನು ಇದನ್ನು ಮುಟ್ತಾ ಇರೋದು.
ಸೆಕೆಂಡ್ ಟೈಮ್ ಇದು ಮುಟ್ತಾ ಇರೋದು. ಸೊ ಎಷ್ಟು ಫ್ರೆಂಡ್ಲಿಯಾಗಿ ಅಟ್ಯಾಚ್ ಆಗಿದೆ ಅಂತ. ಸೊ ಈ ಥರ ಬಂಡೂರು ಕುರಿ ಅಂದ್ರೆ ಸೊ ನಮ್ಮ ಇಡೀ ವರ್ಲ್ಡ್ಗೆ ಫೇಮಸ್ ಮಂಡ್ಯದ ಬಂಡೂರು ಕುರಿ. ನೋಡಿ ಫ್ರೆಂಡ್ಸ್, ಇದು 10 to 11 ಮಂತ್ಸ್ ಆಗಿದೆ. ಸೊ ಬ್ರೀಡಿಂಗ್ ಮಾಡಿಸ್ಬೋದು. ಏಕೆ ನೋಡ್ಬೋದು ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಸೊ ಹಾಗಾಗಿ ಇದು ಮಾಡ್ಬೋದು. ಯಾಕೆಂದರೆ ಇನ್ ಕೇಸ್ ಏನಾದ್ರು ಸರಿಯಾಗಿ ಗ್ರೋ ಆಗಿಲ್ಲ ಅಂದರೆ 1 year ಮೇಲೆ ಬಿಡಬೇಕಾಗುತ್ತೆ ಬ್ರೀಡಿಂಗ್ ಮಾಡಿಸ್ತೇನೆ. ಬಟ್ ಇದು ನೋಡ್ಬೋದು, ನೀವೇ ಸೈಜ್ ನೋಡ್ಬೋದು, ಲೆಂತ್ ಆಗ್ಬೋದು. ಸೊ ತುಂಬ ಟಾಪ್ ಬ್ರೀಡಲ್ಲಿ ಇದೆ. ಇದು ವೈಟ್ ಫೇಸ್, ಇದೆಲ್ಲ ಗಲೀಜ್ ಮಾಡ್ಕೊಂಡಿರೋದು. ಇದು ತೊಳೆದ್ಬಿಟ್ಟು ನಿಲ್ಸಿದ್ರೆ ಫುಲ್ ವೈಟ್. ಇದು ಇಲ್ಲೊಂದು ಸ್ವಲ್ಪ ಬ್ರೌನ್ ಇದೆ ಮತ್ತು ಇಲ್ಲೊಂದು ಸ್ವಲ್ಪ ಬ್ರೌನ್ ಇದೆ ಅಷ್ಟೇ. ಸೊ ಕೊರಳು ಮನೆಗೆ ಗುರ್ತಿದ್ರು ಫೈನ್ ಅದು. ಹಾಗೆ ನೋಡ್ಬೋದು ಸೈಜ್ ಹೇಗಿದೆ ಅಂತ. ಸೊ ಇದು ಇಷ್ಟೇ ಸೈಜ್ ಇರಲ್ಲ, ಬ್ರೀಡಿಂಗ್ ಮಾಡ್ತಾ ಮಾಡ್ತಾ ಸ್ವಲ್ಪ ಡೌನ್ ಆಗುತ್ತೆ. ಯಾಕೆಂದರೆ 10-15 ಕುರಿಗಳು ಬ್ರೀಡಿಂಗ್ ಮಾಡಿದಾಗ ಸ್ವಲ್ಪ ಬಾಡಿ ಕಡಿಮೆ ಆಗುತ್ತೆ. ಬಟ್ ಉರುಳಿ ಮತ್ತು ಹುಲ್ಲು ಮತ್ತು ಈ ಡ್ರೈ ಫುಡ್ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ನೋಡ್ಬೋದು ತುಂಬ ಫ್ರೆಂಡ್ಲಿ ಇದೆ. ಯಾರಾದರೂ ಬೇಕಂದ್ರೆ ಇವೆಲ್ಲ ಸೇಲ್ಗಿದೆ, ತಗೊಳ್ಬೋದು. ತುಂಬ ಒಳ್ಳೆ ಬ್ಲಡ್ ಲೈನ್ ಇದೆ. ನೋಡ್ಬೋದು 1/2 feet, ಅದಕ್ಕೂ ಸ್ವಲ್ಪ ಕಡಿಮೆನೇ ಬರುತ್ತೆ 1/2 feetಗಿಂತನೂ. ನೋಡ್ಬೋದು ಭುಜ ಎಷ್ಟು ಅಗಲ ಇದೆ ಅಂತ, ಆಲ್ಮೋಸ್ಟ್ 1 ಅಡಿ ಅಗಲ ಇದೆ. ಸೊ ಈ ಥರ ಇರಬೇಕು ಮರಿಗಳು. ನೋಡ್ಬೋದು ಲೆಂತ್ ಹೇಗಿದೆ ಅಂತ, ಇಷ್ಟುದ್ದ ಲೆಂತ್ ಇದೆ ಮರಿ. ಸೊ ಇದರಲ್ಲಿ ಒಳ್ಳೊಳ್ಳೆ ಮರಿಗಳು ಬಿಡ್ತವೆ. ಯಾರಾದರೂ ಬೇಕು ಅನ್ನೋರು ಪರ್ಚೇಸ್ ಮಾಡಿ. ಒಂದು ಮಿನಿಮಮ್ 20 ಕುರಿಗೆ ಬ್ರೀಡಿಂಗ್ ಮಾಡ್ಬೋದು. ಇದು ಒಂದೇ ಸಿಂಗಲ್. ನೋಡೋದು ಎಷ್ಟು ಫ್ರೆಂಡ್ಲಿ ಆಗಿರುತ್ತೆ ಅಂತ. ಗುದ್ದಲ್ಲ ಏನೂ ಇಲ್ಲ. ಇದನ್ನು ಅಲ್ಲಿ ಬೀಳಬೇಕು ಅಂದರೆ ಇನ್ನೂ ಒಂದು 3 months ಬೇಕು.